ಇವತ್ತೇನು ಮುಳಬಾಗಲ್ ತಾಲೂಕಿನ ನಗರ ಭಾಗದಲ್ಲಾಗಿರ್ತಕ್ಕಂಥ ಸೋಮೇಶ್ವರ ಕೆರೆ ಇವತ್ತು ಸಾಕಷ್ಟು ನಿವಾಸಿಗಳು ಸುತ್ತಮುತ್ತ ವಾಸವಾಗಿರ್ತಕ್ಕಂಥ ಪ್ರತಿಷ್ಠಿತ ಕೆರೆ ಇವತ್ತು ಹಾಳಾಗಿದೆ. ಇವತ್ತು ಸಾಕಷ್ಟು ವಿಚಾರಗಳಿಂದ ಸ್ಮೆಲ್ ಬಂದು ಸುತ್ತಮುತ್ತಲಿನ ಏನು ಮನೆಗಳಿಗೆ ಪಾಪ ಸ್ಮೆಲ್ ಬರ್ತಾ ಇದೆ ಅಂತ ಏನ್ ದೂರ್ ಬಂತು. ಆ ದೂರಿನ ಪರವಾಗಿ ನಾನು ಕಮಿಷನರ್ನ ಕಳಿಸಿ ಅದು ಸ್ವಲ್ಪ ಕೂಲಂಕಷ ಚರ್ಚೆ ಮಾಡಿ ಅಂತ ಆದಾಗ ನಮ್ಗೆ ಇನ್ನು ಅದು ಯಾವ ರೀತಿ ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಮ್ಮ ಪೊಲ್ಯೂಷನ್ ಬೋರ್ಡ್ ಅನ್ನ ಕರೆದು ಇವತ್ತು ವಾಟರ್ ಶಾಂಪಲ್ ತಗೊಂಡು ಇವತ್ತು ಕಳಿಸ್ತಾ ಇದೀವಿ. ಆದಷ್ಟು ಬೇಗ 3-4 ದಿವಸ ಒಳಗಡೆ ಅಥವಾ 8 ದಿವಸ ಒಳಗಡೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದರಿಂದ ಇದು ಸ್ಮೆಲ್ ಬರ್ತಾ ಇದೆ ಅನ್ನೋದನ್ನ ನಮ್ಗೆ ಮಾಹಿತಿ ಕೊಡ್ತಾರೆ. ಸೊ ಅದಾದ್ಮೇಲೆ ನನಗೆ ಬಂದಿರ್ತಕ್ಕಂಥ ಮೂಲ ಮಾಹಿತಿ ಡ್ರೈನೇಜ್ ಕಡೆಯಿಂದ ಏನು ಈ ಜಹಾಂಗೀರ್ ಮೊಹಲ್ಲಾ ಈ ಕಡೆಯಿಂದ ಡ್ರೈನೇಜ್ ಕಡೆಯಿಂದ ಇವತ್ತೇನು ಬರ್ತಾ ಇದೆ ಅದರಿಂದ ಕಲುಷಿತಾಗಿ ಸ್ಮೆಲ್ ಬರ್ತಾ ಇದೆ ಅಂತ ನನ್ ಮೇಲ್ಮಟ್ಟಕ್ಕೆ ಕಾಣ್ ಬರ್ತದೆ. ರಿಪೋರ್ಟ್ ಬಂದಿದ್ದಾದ್ಮೇಲೆ ಆದಷ್ಟು ಬೇಗ ಅನುದಾನವನ್ನ ತಂದು ಅದನ್ನ ಯಾವ ರೀತಿ ನಾವು ಮಾಡ್ಬೇಕನ್ನೋದನ್ನ ಸರಿಪಡಿಸ್ಲಿಕ್ಕೆ ಆ ಡ್ರೈನೇಜ್ ವಾಟರ್ ಬರ್ದಂಗೆ ಅದು ಫಿಲ್ಟರ್ ಮಾಡಿ ಬರೋಂಗೆ ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ ಅಂತ ಈಗಾಗಲೇ ನಾನು ಅನುಮತಿಯನ್ನ ಕೊಟ್ಟಿದ್ದೀನಿ. ತದನಂತರ ನಾಳೆ ಅಥವಾ ನಾಳಿದ್ದು ಈಗ ಸರ್ವೇರ್ ತಹಸೀಲ್ದಾರ್ ಬಂದು ಕೆರೆ ನೀರನ್ನ ಖಾಲಿ ಮಾಡಕ್ಕೆ ವ್ಯವಸ್ಥೆನ ಮಾಡ್ತಾ ಇದ್ದೀನಿ. ಕೆರೆ ನೀರು ಖಾಲಿ ಮಾಡಿ ಅದು ಒಣಗ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಸೊ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ನಾನು ಇಲ್ಲಿ ಸುತ್ತಮುತ್ತಲ ಎಲ್ಲ ನನ್ನ ವಾಸಸ್ಥರಿಗೊಂದು ನನ್ನ ಮಾತನ್ನ ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಇದನ್ನ ಕೆರೆ ನೀರು ಖಾಲಿ ಮಾಡಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ನಾನು ಮುಂದುವರ್ತೀನಿ ಅಂತ ಹೇಳಿ ಇಡೀ ನನ್ನ ಆಡಳಿತ ತಂಡ ಬಂದು ಇವತ್ತು ಎನ್ಕ್ವೈರಿ ಮಾಡಿದೀವಿ. ಸೊ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡಿ ಅದು ಕೆರೆ ಕಟ್ ಮೇಲೆ ಕ್ಲೀನ್ ಮಾಡಿ ಆ ನೀರ್ನ ಆಚೆ ಬಿಟ್ಟು ಮೀನ್ ಖಾಲಿ ಮಾಡಿ ಸೊ ಮುಂದಿನ ಕ್ರಮ ಏನ್ ಕೈಗೊಳ್ಬೇಕನ್ನೋದನ್ನ ಖಂಡಿತವಾಗ್ಲೂ ನಾನು ಕೈಗೊಳ್ತೀನಿ. ಇನ್ನೊಬ್ಬ ಯಾರೋ ಮೋಹನ್ ಬಾಬಾ ನಿನ್ನೆ ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದ, ಇದೊಂದು ಹಾಡು ಕ್ರಿಯೇಟ್ ಮಾಡಿ ಬಿಟ್ಟಿದ್ದ. ಇದು ಅವ್ರಿಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಹಿಂದೆ ಇರ್ತಕ್ಕಂತ ಶಾಸಕರ ಒಂದು ಇದರಲ್ಲಿ ಸುಮಾರು ಒಂದು 7 ಕೋಟಿ ರೂಪಾಯಿ ಟೆಂಡರ್ ಆಗಿದ್ದು. ಇದು 7 ಕೋಟಿ ರೂಪಾಯಿ ಟೆಂಡರ್ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಕೆರೆ ಮತ್ತೆ ಈ ಟೆಂಡರ್ಗೆ ಅಂತ ಮಾಡಿ ಸೊ ನೋಡಿ ಈ ಟೆಂಡರ್ ಹೆಂಗ್ ಕಾಣಿಸ್ತಿ ಅಂತ ನೋಡಿ. ನಾನು ಮುಳಬಾಗಲು ಬಂದಿದ ತಕ್ಷಣ ಇದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ. ನನಗೆ ಸರಿಯಾದ ಉತ್ತರ ನನಗೆ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಅದು ಹುಡ್ಕೊಂಡು ಈಗ ನನಗೆ ಬಂದಿರ್ತಕ್ಕಂಥ ಮಾಹಿತಿ ನಾನು ಆದಷ್ಟು ಬೇಗ ಇಲ್ಲಿ ಲೈಟ್ ಅನ್ನ ಹಾಕಿ ಇವತ್ತೇ ನಾಳೆ ಅಥವಾ ಲೈಟ್ಗಳನ್ನ ಹಾಕಿ ನೈಟ್ ಒಬ್ಬರಿಗೆ ನಮ್ಮ ಮುನ್ಸಿಪಾಲಿಟಿ ಕಡೆಯಿಂದ ಇಲ್ಲಿ ಕಾವಲಿಕ್ಕೆ ಒಬ್ಬರನ್ನ ಹಿಡ್ತೀನಿ ಅಂತ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ನಾನೊಂದು ಮಾತು ಹೇಳ್ತೀನಿ. ಸೊ ಬಂದು ಸೋಷಿಯಲ್ ಮೀಡಿಯಾ ಇದೆ ಇಲ್ಲ ಯೂಟ್ಯೂಬ್ ಇದೆ ಅಂತ ಬಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಶಾಶ್ವತ ಪರಿಹಾರ ಅಲ್ಲ. ಇವರಾದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೀವು ಕೂಡ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು. ಅದು ಯಾರಿಗೆ ತಂದು ಅವ್ರಿಗೆ ಮುಡ್ಸಿದ್ರೆ ನಾನು ಅದನ್ನ ಸ್ಪಂದಿಸ್ತೀನಿ ಅದಲ್ವಾ. ನೀವೇನು ಸ್ಪಂದಿಸ್ತೇ ನೀವು ಹಾಕ್ಬಿಟ್ರೆ ಅದು ಯಾರ ಮಾನ ಹೋಗುತ್ತೆ? ಮುಳಬಾಗಲ್ ಎಲ್ರಿಗೂ ಮಾನ ಹೋಗುತ್ತೆ. ಸೊ ಅದನ್ನ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ. ಅದರ ಶಾಶ್ವತವಾದ ಪರಿಹಾರಗಳಿದ್ರೆ ಫಸ್ಟ್ ನನ್ನ ಗಮನ ತನ್ನಿ. ನನ್ನ ಗಮನಕ್ಕೆ ತಂದು ನಾನೇನೋ ನೆಗ್ಲೆಕ್ಟ್ ಮಾಡೋದು ಅವಾಗ ನೀವು ಮಾಡೋದು ಅರ್ಥ ಇದೆ. ನನ್ನ ಗಮನಕ್ಕೆ ಬರ್ದೇನೆ ಅಧಿಕಾರಿ ಗಮನಕ್ಕೆ ಬರ್ದೇನೆ ನಿಮ್ಮಷ್ಟು ನೀವು ಮಾಡ್ಬಿಟ್ರೆ ಏನಾಗುತ್ತೆ? ಅದು ಎಲ್ಲೋ ಒಂದ್ ಕಡೆ ನಮ್ಮ ಮುಳಬಾಗಲ್ ತಾಲೂಕು ನಾವೇ ಹರಾಜು ಮಾಡ್ತಾರೆ ಆಗ್ತದೆ. ಅದಕ್ಕೆ ನಾನು ಮನವಿ ಮಾಡ್ತೀನಿ, ಇವತ್ತಿಂದನೇ ಈ ಪಾರ್ಕ್ ನ ಡೆವಲಪ್ ಮಾಡಕ್ಕೆ ಏನು ಅನಾಚಾರ ಕೆಲಸ ಏನ್ ನಡೀತಾ ಅದಕ್ಕೆಲ್ಲ ಬಂದ್ ಮಾಡ್ಲಿಕ್ಕೆ ಇವತ್ತೇ ಅದನ್ನ ವ್ಯವಸ್ಥೆನ ಮಾಡ್ತೀನಿ. ಲೈಟಿಂಗ್ ಹಾಕ್ಸಿ ಒಬ್ರು ಕಾವಲಿಡಕ್ಕೆ ವ್ಯವಸ್ಥೆನ ಮಾಡ್ತೀನಿ. ಮುಂದಿನ ದಿವಸದಲ್ಲಿ ಕೆರೆ ನುಂಗ್ದವ್ರು ಯಾರೋ ಫಿಲಮ್ ಅಲ್ಲಿ ಶಾಪುರ ವೆಲ್ಪೈ ಅಂತ ಕಂಪ್ಲೇಂಟ್ ಕೊಟ್ರಲ್ಲ, ಹಂಗ ನಾನು ಕೂಡ ನಾನು ಕೆರೆ ಹೊರಟೋಗಿದ್ದಂಗೆ ಕಂಪ್ಲೇಂಟ್ ಕೊಡ್ತೀನಿ. ಸೊ ಅದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗ್ಬೋದೇನೋ ಅಂತ ನಾನು ನೋಡ್ತೀನಿ. ಬಟ್ ಆದ್ರೂ ಕೂಡ ನನ್ನ ನಗರ ಭಾಗಸ್ಥರಿಗೆ ಸ್ಮೆಲ್ ಬರ್ದಂಗೆ ವ್ಯವಸ್ಥೆ ಮಾಡಿ ಅದು ಕೆರೆನ ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಕರು ಮಾತಾಡಿದ್ದೆ. ಸೊ ನಾಳೆಯಿಂದನೇ ವರ್ಕ್ ನಾನು ಸ್ಟಾರ್ಟ್ ಮಾಡ್ಕೊಳ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಏನಾಗಿದೆ ಅಂತಂದ್ರೆ ಬಂದು ಕೂಡಲೇ ನಾನು ಅಧಿವೇಶನದಲ್ಲಿ ಲೆಕ್ಕ ಕೇಳಿದ್ದೀನಿ ಸರ್. ಆದಷ್ಟು ಬೇಗ ಕೊಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾವ್ರೆ. ಆ ಕಾಂಟ್ರಾಕ್ಟರ್ ಎಷ್ಟೇ ಸ್ಪಂದಿಸಿದ್ರು ಕೂಡ ಸಿಗ್ತಾ ಇಲ್ಲ. ಇದು ದೊಡ್ಡ ಮಟ್ಟಕ್ಕೆ ನೋಡಿದಾಗ ದೊಡ್ಡ ವ್ಯಕ್ತಿಗಳ ಕೈವಾಡಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಸೊ ಮುಂದಿನ ದಿವಸ ಅದೇನು ಕ್ರಮ ಜರುಗಿಸ್ಬೇಕು ಅನ್ನೋದನ್ನ ನಾನು ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ ಈ ಕೆರೆ ಸಂಬಂಧಪಟ್ಟಿರೋದು ನಗರಸಭೆ ಸಣ್ಣ ನೀರಾವರಿ ಬರುತ್ತೆ ಸರ್. ಅದಕ್ಕೆ ನಗರಸಭೆ ನಾವು ಕೇಳಿದ್ರೆ ನಮಗೆ ಅದು ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ನಗರಸಭೆ ಹೇಳ್ತಾರೆ. ಅದೇ ಸಣ್ಣ ನೀರಾವರಿಗೆ ನಮ್ಗೆ ಬರಲ್ಲ ಅದು ನಗರಸಭೆ ಅವ್ರು ಮಾಡ್ಬೇಕು ಅಂತ ಈಗ ಗೊಂದಲದಲ್ಲಿದ್ದಾರೆ. ಅವರು ಅಧಿಕಾರಿಗಳೇ ಅವರು ಮಾಡ್ತಾರೆ. ಇದಕ್ಕೆ ಯಾವ್ದು ಆಕ್ಚುಲಿ ಬಂದು ಇದು ಸಣ್ಣ ನೀರಾವರಿಗೆ ಸಂಬಂಧಪಟ್ಟ ವಿಷಯ, ಮಹಿಳೆಯರಿಗೆ ಸಂಬಂಧಿರ್ತಕ್ಕಂಥ ವಿಷಯ. ಅವ್ರನ್ನು ಕರೆದು ಮಧ್ಯಾಹ್ನಕ್ಕೆ ಮೀಟಿಂಗ್ ಮಾಡ್ತೇವೆ. ನೀರು ಖಾಲಿ ಮಾಡ್ಲಿಕ್ಕೆ DC ಪರ್ಮಿಷನ್ ಬೇಕು. DC ಅವ್ರನ್ನು ಮಾತಾಡಿದ್ದೀನಿ. ನಮ್ಗೆ ಯಾರಿಂದ ಎಲ್ಲ ಶಾಶ್ವತ ಪರಿಹಾರ ಸಿಗ್ಬೇಕಷ್ಟೇ ನನಗೆ. ಹೌದು ಇವ್ರದೆಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ನಂದೇ. ಸೊ ಅದರಿಂದ ಅದಕ್ಕೆ ನಾನೇ ಖುದ್ದಾಗಿ ಬಂದಿದ್ದೀನಿ. ನಾನು ಬಂದು ಎನ್ಕ್ವೈರಿ ಮಾಡೋದಾಗಲ್ಲ. ಅದಕ್ಕೆ ಎಲ್ಲ ಅಧಿಕಾರಿಗಳು ಬಂದು ನೀರ್ ತಗೊಂಡು ಹೋಗ್ತೇವೆ. ಇದು ಏನಕ್ಕೆ ಟೆಸ್ಟಿಂಗ್ ಮಾಡ್ಲಿಕ್ಕೆ ನೀರ್ ತಗೊಂಡು ಹೋಗ್ತಾ ಇದ್ದೀನಿ. ಶಾಶ್ವತವಾದ ಪರಿಹಾರಕ್ಕೆ ನಾಳೆಯಿಂದನೇ ವ್ಯವಸ್ಥೆ ಮಾಡ್ತೀವಿ. ಕೆರೆದು ತೂಕುಗಳೆಲ್ಲ ಬದ್ದಾಗಿ ರಾಜ್ಯದ ಕಾಲುಗಳೆಲ್ಲ ಬಂದು ಒತ್ತುವರಿ ಆಗ್ತದೆ. ನೀರು ಯಾಕಂದ್ರೆ ಗಲೀಜ್ ನೀರು ಹೋಗೋಕ್ಕೆ ತುಂಬುಗಳೆಲ್ಲ ಬಂದ್ ಮಾಡಿದ್ದಾರೆ. ಇದಕ್ಕೇನಾದ್ರು ಪರಿಹಾರ? ಸರ್ವೇರ್ನ ಕರೆದಿದ್ದೀನಿ ಸರ್. ನಾನು ಹಂಗೆ ಬಾಯಿ ಮಾತನಾಡಿದಾಗ ಸರ್ವೇರ್ ಕರೆದಿದ್ದೀನಿ. ಈಗ ಸರ್ವೇರ್ನ ಬರ್ತಾವ್ರೆ. ಸರ್ವೇರ್ ಬಂದು ಎಲ್ಲಿಂದ ನೀರ್ ಖಾಲಿ ಮಾಡ್ಬೇಕು, ಎಲ್ಲಿ ತುಂಬಿಡ್ಬೇಕು ಅನ್ನೋದನ್ನ ಅವ್ರು ಈಗಲೇ ಬಂದು ಮಾಡಕ್ ಹೇಳಿದ್ರೆ ಈಗ ಬಂದ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.